ಎಲ್ರಿಗೂ ನಮಸ್ಕಾರ. ಕಾರಣಾಂತರದಿಂದ ತುಂಬ ದಿನ ಆಯಿತು ನಿಮ್ಮನ್ನೆಲ್ಲ ನೋಡಿ. ಇವತ್ತು ಇದಕ್ಕೆ ಬೇಳೆ ಹುಳಿ ಮಾಡ್ತಾಯಿದ್ದೀನಿ, ನೋಡಿ ಎಲ್ಲರೂ ನೋಡಿ. ಇದಕ್ಕೆ ಬೇಳೆಗೆ ಬೇಕಾಗಿರೋ ಸಾಮಾನು, ಇದಕ್ಕೆ ಬೇಳೆ ಇದಕ್ಕೆ ಬಿಸಿನೀರಲ್ಲಿ ತೊಳೆದಿಟ್ಟು, ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ತೊಳೆದಿಟ್ಟಿದೆ. ಒಂದು ಸ್ವಲ್ಪ ಗಸಗಸೆ, ಒಂಚೂರು ಚಕ್ಕೆ, ಒಂದು ಏಲಕ್ಕಿ ಕಾಯಿ, ಕೊತ್ತಂಬರಿ ಬೀಜ, ಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಒಂದು ಚಿಟಿಕೆ ಅರಿಶಿನ, ಮೆಂತ್ಯ, ಸಾಸಿವೆ ಒಗ್ಗರಣೆ ಹಾಕೋಕ್ಕೆ, ಸ್ವಲ್ಪ ಇಂಗು ನೋಡಿ, ಒಂದು ಸ್ವಲ್ಪ ಕಾಳು ಹುರ್ಕೊಳ್ಳೋದಕ್ಕೆ ತುಪ್ಪ, ಒಗ್ಗರಣೆ ಹಾಕೋದಕ್ಕೆ ಎಣ್ಣೆ ನೋಡಿ. ಬಾಣಲೆ ಇಟ್ಕೊಂಡಿದ್ದೀನಿ, ಬಾಣಲೆ ಕಾದಿದೆ. ಸ್ವಲ್ಪ ಕೊತ್ತಂಬರಿ ಬೀಜ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಸ್ವಲ್ಪ ಮಾಡ್ತೀನಿ, ಸ್ವಲ್ಪ ಹುರ್ಕೊಡ್ತೀನಿ. ನೀವು ಜಾಸ್ತಿ ಆದರೆ ಜಾಸ್ತಿ ಮಾಡ್ಕೊಳ್ಳಿ. ನೋಡಿ, ಕೊತ್ತಂಬರಿ ಬೀಜ ಹುರಿತಾ ಇದ್ದೀನಿ. ಜಾಸ್ತಿ ಕಪ್ಪು ಹುರಿಯೋದು ಬೇಡ, ಸ್ವಲ್ಪ ಗಮ್ಮಂತ ವಾಸನೆ ಬಂದರೆ ಸಾಕು. ಜಾಸ್ತಿ ಆದರೆ ಸಾರು ಕಪ್ಪಾಗಿಬಿಡುತ್ತೆ. ಚಕ್ಕೆ, ಒಂದು ಸ್ವಲ್ಪ ಚಕ್ಕೆ, ಒಂದು 2 ಕಾಳು ಸಣ್ಣದು, ಏಲಕ್ಕಿ ಕಾಯಿ, ರುಚಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದು ಹಾಕ್ತಾಯಿದೆ. ಏಲಕ್ಕಿ ಕಾಯಿ ಹಾಕಿದ್ದೀನಿ. ಒಂದು ಸ್ವಲ್ಪ ಗಮ್ಮಂತ ವಾಸನೆ ಬರುತ್ತೆ, ಅದನ್ನು ಹುರ್ಕೊಳ್ಳಿ. ಮೆಣಸು 2 ಕಾಳು ಹಾಕ್ತಾಯಿದ್ದೀನಿ. ಮೆಣಸು ಇದಕ್ಕೆ ಬೇಳೆ ಹುಳಿಗೆ ವಾಯು ಥರ ಆದರೆ ಅದೆಲ್ಲ ಒಡೆಯುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಅದಕ್ಕೆ ಮೆಣಸು 2 ಸ್ವಲ್ಪ ಹಾಕೋತಾ ಇದ್ದೀನಿ. ಮೆಂತ್ಯ ನೋಡಿ, ಒಂದು 7-8 ಕಾಳು ಮೆಂತ್ಯದ ಕಾಳು, ಜಾಸ್ತಿ ಬೇಡ, ಒಂದು 7-8 ಕಾಳು. ಇವಾಗ ಉದ್ದಿನಬೇಳೆ, ಕಡಲೆಬೇಳೆ ಹುರ್ಕೊಳ್ತೀನಿ. ಉದ್ದಿನಬೇಳೆ ಸ್ವಲ್ಪ ಕಡಿಮೆ ಹಾಕಬೇಕು, ಕಡಲೆಬೇಳೆ ಒಂದು 4 ಕಾಳು ಹೆಚ್ಚಾದರೂ ಪರವಾಗಿಲ್ಲ. ಉದ್ದಿನಬೇಳೆ, ಕಡಲೆಬೇಳೆ ನೋಡಿ, ಇದು ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಹುರ್ಕೊಳ್ಳಿ. ನೋಡಿ, ಇಷ್ಟು ಕೆಂಪು ಬಣ್ಣ ಬಂದರೆ ಸಾಕು, ಬಗ್ಗಿಸ್ತೀನಿ. ಗಸಗಸೆ ಹುರಿಯೋದು ಬೇಡ, ಇದಕ್ಕೆ ಹಾಕ್ಕೊಂಬಿಟ್ಟು ಹಾಗೆ ಹಾಕ್ತೀನಿ. ನೋಡಿ, ಮೆಣಸಿನ್ಕಾಯಿ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಮಾಡಿಕೊಂಡು ಹುರಿಬೇಕು. ಇಲ್ಲಿ ಜಾಸ್ತಿ ಹುರಿ ಆದರೆ ಕಾಯಿ ಕಪ್ಪಾಗಿಬಿಡುತ್ತೆ, ಮತ್ತು ಸಾರು ಮಾಡಿದ್ರೆ ಒಂಥರ ವಾಸನೆ ಬರುತ್ತೆ. ಅದು ಕುರಿ ಕಡಿಮೆ ಮಾಡಿಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಇದೆಲ್ಲ ಹುರಿದಿಟ್ಟಿದ್ದೀನಿ. ಮೆಣಸಿನ್ಕಾಯಿ, ಕೊತ್ತಂಬರಿ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ, ಒಂಚೂರು ಗಸಗಸೆ, ಚಕ್ಕೆ, ಮೆಣಸು, ಜೀರಿಗೆ ಹಾಕಲ್ಲ ಇದಕ್ಕೆ. ಇದು ಆಯಿತು ನೋಡಿ. ಇಲ್ಲಿ ಕೊಬ್ಬರಿ ಇಟ್ಟಿದ್ದೀನಿ, ಒಂದು ಸ್ವಲ್ಪ ಹಸಿಕಾಯಿ, ಒಂದು ಸ್ವಲ್ಪ ಒಣ ಕೊಬ್ಬರಿ ತುರಿದಿರೋದು, 2 ಇದೆಲ್ಲ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೋಬೇಕು. ಮತ್ತು ನೀರು ಇಟ್ಟಿದ್ದೀನಿ, ಬಿಸಿನೀರು. ಕಾಳು ಒಗ್ಗರಣೆ ಹಾಕಿ ಸ್ವಲ್ಪ ಹುರ್ಕೋಬೇಕು, ಆಮೇಲೆ ಹೀಗೆ ಮಾಡ್ತೀನಿ. ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಕಾದ್ಮೇಲೆ ಸಾಸಿವೆ ಅದು ಹಾಕೋಣ, ನೋಡ್ಕೊಳ್ಳಿ. ನೋಡಿ, ಸಾಸಿವೆ ಚಿಟ್ಕುತ್ತಾ ಇದೆ, ಅದಕ್ಕೊಂದು ಚಿಟಿಕೆ ಅರಿಶಿನ ಹಾಕ್ತೀನಿ. ಆಮೇಲೆ ನೋಡಿ, ಮೆಣಸಿನ್ಕಾಯಿ ಹಾಕ್ತೀನಿ. ಮೆಣಸಿನ್ಕಾಯಿ ಹಾಕಿದ್ಮೇಲೆ ಸ್ವಲ್ಪ ಕಾಳು ತೊಳೆದಿಟ್ಕೊಂಡಿದ್ದೀನಲ್ಲ, ಅದು ಬಗ್ಗಿಸ್ತೀನಿ. ನೋಡಿ, ಕಾಳು ಹುರಿಯೋಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ತೀನಿ. ಬೆಣ್ಣೆನೂ ಹಾಕ್ಕೋಬೋದು, ಬೇಕಾದರೆ ತುಪ್ಪನೂ ಹಾಕ್ಕೋಬೋದು. ನೋಡಿ, ಕಾಳು ಹುರ್ಕೊಂಡಾಯಿತು. ಹುರ್ಕೊಂಡ್ರೆ ಸ್ವಲ್ಪ ಹಸಿ ವಾಸನೆ ಇರುತ್ತದ ಹುರ್ಕಿದ ಬೇಳೆದು, ಹಾಗಾಗಿ ಒಂದು ಸ್ವಲ್ಪ ತುಪ್ಪ ಹಾಕಿ ಹುರ್ಕೊಂಡ್ರೆ ವಾಸನೆ ಎಲ್ಲ ಹೊಟ್ಟೋಗುತ್ತೆ. ಆಮೇಲೆ ನೋಡಿ, ಪಕ್ಕದಲ್ಲಿ ನೀರು ಇಟ್ಕೊಂಡಿದ್ದೀನಲ್ಲ, ಇದನ್ನು ಇದಕ್ಕೆ ಬಗ್ಗಿಸ್ತೀನಿ. ಇವಾಗ ಕಾಳು ಬೇಯೋಷ್ಟೊತ್ತಿಗೆ ನಾವು ಇದೆಲ್ಲ ರುಬ್ಕೊಳ್ಳೋಣ, ಹುರಿದಿರೋದೆಲ್ಲ ಕಾಳು ಬೇಯುತ್ತೆ ಅಷ್ಟೊತ್ತಿಗೆ. ನೋಡಿ, ಇದೆಲ್ಲ ಆಗಿದೆ ಹುರಿದಿರೋದು. ಮಿಕ್ಸಿ ಮಾಡ್ಕೊಳ್ಳೋಣ. ಕಾಯಿ ಸಾಮಾನು ಎಲ್ಲ
ಇದು ಮುಂಚೆನೇ ಹುರಿದಿಟ್ಕೋಬೇಕು ನಾವು, ಕಾಳು ಹಾಕೋದಕ್ಕೆ ಮುಂಚೆ. ಇಲ್ಲದೆ ಇದ್ರೆ ಆಮೇಲೆ ಹುರ್ಕೊಳ್ತೀವಿ ಅಂದರೆ ಕಾಳೆಲ್ಲ ಬೇಗ ಬೆಂದ್ಬಿಡುತ್ತೆ ಇದು. ಅದಕ್ಕೆ ಇದೆಲ್ಲ ಸಾಮಾನು ರೆಡಿ ಮಾಡಿಕೊಂಡು ಇದಕ್ಕೆ ಬೇಳೆ ಹುಳಿ ಮಾಡೋದಕ್ಕೆ ಇಟ್ಕೋಬೇಕು. ನೋಡಿ ಕಾಳು ಸ್ವಲ್ಪ ಬೇಯ್ತಾ ಬಂದಿದೆ. ಇವಾಗ ಉಪ್ಪು ಹಾಕೋಣ. ಉಪ್ಪು ಹಾಕಿ ಸ್ವಲ್ಪ ಬೇಯಬೇಕು, ಕಾಳಿಗೆಲ್ಲ ಉಪ್ಪು ಹಿಡಿಯುತ್ತೆ. ಆಮೇಲೆ ನೋಡಿ ಉಪ್ಪು ಹಾಕ್ತಾಯಿದ್ದೀನಿ. ಎಷ್ಟು ಬೇಕು ಅಷ್ಟು, ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಬೇಕಾದ್ರೆ ಆಮೇಲೆ ಹಾಕ್ಕೋಬೋದು. ಆಮೇಲೆ ನೋಡಿ ಉಪ್ಪು ಹಾಕಿ ಸ್ವಲ್ಪ ಬೇಯಲಿ. ಇಲ್ಲಿ ರುಬ್ಕೊಂಡು ಇಟ್ಕೊಂಡಿದ್ದೀನಿಲ್ಲ, ಆಮೇಲೆ ಅದು ಹಾಕೋಣ. ನೋಡಿ ಉಪ್ಪು ಹಾಕಿ ಆದಮೇಲೆ ಕಾಳು ಬೆಂದಿದೆ ಚೆನ್ನಾಗಿ. ಇವಾಗ ರುಬ್ಕೊಂಡಿದ್ದೀವಲ್ಲ ಆ ಖಾರ ಎಲ್ಲ ಹಾಕ್ತಾ ಇದಕ್ಕೆ. ನೋಡಿ ಖಾರ ಎಲ್ಲ ಹಾಕ್ತಾ ಇದ್ದೀನಿ. ನೋಡಿ ಇದು ಕುದೀತಾ ಇದೆ. ಅಷ್ಟೊತ್ತಿಗೆ ಪಕ್ಕದಲ್ಲಿ ಒಗ್ಗರಣೆ ಮಾಡಿಕೊಂಡು ಇದಕ್ಕೆ ಹಾಕೋಣ. ನೋಡಿ ಬಾಣಲೆ ಕಾಯ್ತು, ಎಣ್ಣೆ ಒಂಚೂರು ತುಪ್ಪ ಹಾಕಿದ್ದೀನಿ. ಕಾದ್ಮೇಲೆ ಸಾಸಿವೆ ಹಾಕೋಣ. ಸಾಸಿವೆ ಹಾಕಿದ್ಮೇಲೆ ಇದು ಕುದೀತಾ ಇದೆ ನೋಡಿ, ಇದಕ್ಕೆ ಹಾಕಿ. ಚಿಟ್ಕುಡ್ತಾ ಇದೆ. ಹಿಂಗೆ ಹಾಕ್ತೀನಿ ಒಂಚೂರು, ಹಿಂಗೆ ಹಾಕ್ಬಿಟ್ಟು ಅದಕ್ಕೆ ಹಾಕೋಣ. ನೋಡಿ ಒಗ್ಗರಣೆ ಎಲ್ಲ ಹಾಕಿ ತಿರುಗಿಸಿದ್ದೀವಿ. ನೋಡಿ ಘಮ ಘಮ ಅಂತ ಇದಕ್ಕೆ ಬೇಳೆ ಹುಳಿ ರೆಡಿಯಾಗಿದೆ. ಮುದ್ದೆ ಮಾಡಿದ್ರೆ ಇದ್ರ ಜೊತೆಗೆ ಚೆನ್ನಾಗಿರುತ್ತೆ. ಅನ್ನಕ್ಕೆ ತಿನ್ಬೋದು, ಚಪಾತಿ ಪೂರಿ ಎಲ್ಲಕ್ಕೂ ಚೆನ್ನಾಗಿರುತ್ತೆ. ನೋಡಿ ನೀವು ಮಾಡಿ. ಇದಕ್ಕೆ ಬೇಳೆ ಹುಳಿ ಚೆನ್ನಾಗಿದೆಯಾ ನೋಡಿ, ನೀವು ಮಾಡಿ ನೋಡಿ. ಮತ್ತು ಅವರೆಕಾಯಿ ಸೀಸನ್ ಮುಗೀತಾ ಬಂತು. ಎಲ್ಲರೂ ಮಾಡಿ, ಎಲ್ಲರೂ ತಿನ್ನಿ. ಧನ್ಯವಾದಗಳು.